ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಸೆಪ್ಟೆಂಬರ್ 6ರಂದು ನಡೆಯಲಿರುವ ಬೆಳಗಾವಿಯ ಭವ್ಯ ಗಣೇಶ ವಿಸರ್ಜನೆಗೆ ಹೆಚ್ಚಿನ ಪೊಲೀಸರನ್ನ ಬಂದೋಬಸ್ತಿಗಾಗಿ ನಿಯೋಜನೆ ಮಾಡಲಾಗಿದೆ. ನಿಯಮಗಳನ್ನ ಪಾಲಿಸಿ ಶಾಂತಿಯುತ ಗಣೇಶ ವಿಸರ್ಜನೆಗೆ ಸಹಕರಿಸಬೇಕು ಅಂತ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಆದ ಭೂಷಣ್ ಬೋರ್ಸೆ ಹೇಳಿದ್ದಾರೆ. ಇಂದು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು. ಸೆಪ್ಟೆಂಬರ್ 6ರಂದು ನಡೆಯಲಿರುವ ಗಣೇಶ ವಿಸರ್ಜನೆಗೆ ಐಜಿ ಕೆಎಸ್ಆರ್ಪಿ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ. 1 ಡಿಐಜಿ, 7 ಎಸ್ಪಿ, 25 ಡಿಎಸ್ಪಿ, 87 ಇನ್ಸ್ಪೆಕ್ಟರ್, 250 ಪಿಎಸ್ಐ, ಎಎಸ್ಐ ಸೇರಿದಂತೆ ಹೆಚ್ಚುವರಿ ಅಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ. ವಿಸರ್ಜನಾ ಹೊಂಡಗಳಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲನೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಲೈಫ್ ಜಾಕೆಟ್ ಕೂಡ ಒದಗಿಸಲಾಗಿದೆ. 17 ಕಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಡಿಜೆಗೆ ಸಂಬಂಧಪಟ್ಟ ಹಾಗೆ ಡೆಸಿಬಲ್ ನಿರ್ಧಾರ ಮಾಡಲಾಗಿದೆ. ಇನ್ನು ಬ್ಯಾರೆಕ್ ಬಳಸಿ ಕಾನೂನು ಸುವ್ಯವಸ್ಥೆಗೆ ಆಗಮಿಸುವ ಪೊಲೀಸರಿಗೆ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಬಳ್ಳಾರಿಯಲ್ಲಿ ಪಟಾಕಿ ಸಿಡಿಸಿ ಮೃತಪಟ್ಟ ಹಿನ್ನೆಲೆ ಮೆರವಣಿಗೆಯಲ್ಲಿ ಪಟಾಕಿ ಸಿಡಿಸಲು ಅವಕಾಶವಿಲ್ಲ ಎಂದಿದ್ದಾರೆ. 6ನೇ ಸೆಪ್ಟೆಂಬರ್ 2025ರಂದು 11ನೇ ಗಣೇಶ ಹಬ್ಬದ ದಿನ ಇದೆ. ಆ ದಿನ ನಮ್ಮದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 1,000 ಗಣೇಶ ವಿಸರ್ಜನೆ ಆಗುತ್ತೆ. ಈ ದಿಕ್ಕಿನಲ್ಲಿ ದೊಡ್ಡದು ಬಂದೋಬಸ್ತ್ ಅರೇಂಜ್ಮೆಂಟ್ ಮಾಡಲಾಗಿದೆ. ನಮ್ಮ ಸಿಟಿ ಪೊಲೀಸ್ ಹಾಗೂ ಹೊರಗಡೆದು ಸಿಬ್ಬಂದಿ ಸೇರಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಹಾಕಲಾಗಿದ್ದಾರೆ. ಈ ಬಂದೋಬಸ್ತದು ಉಸ್ತುವಾರಿ ಐಜಿ ಕೆಎಸ್ಆರ್ಪಿ ಶ್ರೀ ಸಂದೀಪ್ ಸೂಪರ್ವಿಷನ್ಗೋಸ್ಕರ ಅವರು ಇವತ್ತು ಬೆಳಗಾವಿಗೆ ಬಂದಿದ್ದಾರೆ. ಅವರು ಕೂಡ ನಮಗೆ ಮಾರ್ಗದರ್ಶನ ನೀಡ್ತಾರೆ. ಈ ಬಂದೋಬಸ್ತ್ನಲ್ಲಿ 1 ಡಿಐಜಿ ರ್ಯಾಂಕ್ ಆಫೀಸರ್ ನಾನು, 7 ಎಸ್ಪಿ ಮತ್ತು ಅಡಿಷನಲ್ ಎಸ್ಪಿ ರ್ಯಾಂಕ್ ಅಧಿಕಾರಿಗಳು, 25 ಡಿಎಸ್ಪಿ ರ್ಯಾಂಕ್ ಅಧಿಕಾರಿಗಳು, 87 ಇನ್ಸ್ಪೆಕ್ಟರ್ ರ್ಯಾಂಕ್ ಅಧಿಕಾರಿಗಳು, 240 ಪಿಎಸ್ಐ ಮತ್ತು ಎಎಸ್ಐ ರ್ಯಾಂಕ್ ಅಧಿಕಾರಿಗಳು, 1947 ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್, 410 ಹೋಮ್ ಗಾರ್ಡ್ಸ್, 1 ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕಂಪನಿ, 10 KSRP ಪ್ಲಾಟೂನ್ಸ್ ಮತ್ತು 9 CAR ಪಾರ್ಟಿ ಇದು ಸೇರಿ ಈ ಎಲ್ಲ ಅಧಿಕಾರಿಗಳು ಈ ಬಂದೋಬಸ್ತ್ನಲ್ಲಿ ಕೆಲಸ ಮಾಡ್ತಾರೆ. ರೌಂಡ್ ದ ಕ್ಲಾಕ್ ಶಿಫ್ಟ್ ಡ್ಯೂಟಿನಲ್ಲಿ ಇದು ಇವರಿಗೆ ಡ್ಯೂಟಿ ನೀಡಲಾಗಿದೆ. ಇದರ ಜೊತೆಗೇ ಎಲ್ಲ ಹೊಂಡ ನಾವು ಕಾರ್ಪೊರೇಷನ್ ಅಧಿಕಾರಿಗಳ ಜೊತೆಗೆ ಪರಿಶೀಲನೆ ಮಾಡಿದ್ದೀವಿ. ಅಲ್ಲಿ ಎಲೆಕ್ಟ್ರಿಸಿಟಿ ಆಗಲಿ, ಲೈಟಿಂಗ್ ಆಗಲಿ, ಅಲ್ಲಿ ಕ್ಲೀನಿಂಗ್ ಆಗಲಿ, ಅದು ಎಲ್ಲರದ್ದು ಪರಿಶೀಲನೆ ಮಾಡಲಾಗಿದೆ. ಸೇಫ್ಟಿಗೋಸ್ಕರ ಪ್ರತಿಯೊಂದು ಹೊಂಡದಲ್ಲಿ, ಪ್ರತಿಯೊಂದು ಇಮರ್ಷನ್ ಜಾಗೆಯಲ್ಲಿ ಕನಿಷ್ಠವಾದ ಒಂದು ಲೈಫ್ ಜಾಕೆಟ್ ಮತ್ತು ಒಂದು ಲೈಫ್ ಬಾಯೋ ಅದು ಕೂಡ ಹಗ್ಗ ಜೊತೆಗೆ ಕಟ್ಕೊಂಡು ನಾವು ಇಟ್ಟಿದ್ದೀವಿ. ಬೈ ಎನಿ ಚಾನ್ಸ್ ಯಾವುದು ಆಕ್ಸಿಡೆಂಟ್ಲಿ ಡ್ರೌನಿಂಗ್ ಆಗ್ತಾಯಿದ್ರೆ ಅವರಿಗೆ ಬಚಾವ್ ಮಾಡೋಕ್ಕೆ ನಮ್ಮ ಸಿಬ್ಬಂದಿ ಅಲ್ಲಿ ಸಿದ್ಧ ಇದ್ದಾರೆ. ಈ ಹಬ್ಬ ವಿಚಾರದಲ್ಲಿ ಎಲ್ಲ ಗಣೇಶ್ ಮಂಡಳ ಜೊತೆಗೆ ಸಾಕಷ್ಟು ಸಲ ಮೀಟಿಂಗ್ ಮಾಡಲಾಗಿದೆ. ಪೀಸ್ ಕಮಿಟಿ ಮೀಟಿಂಗ್ ಕೂಡ ಪೂರ್ತಿ ನಗರ ವ್ಯಾಪ್ತಿನಲ್ಲಿ ಮಾಡಲಾಗಿದೆ. ನಮ್ಮ ಟ್ರಾಫಿಕ್ ಸಿಬ್ಬಂದಿ ನಮಗೆ ಈ ಹಬ್ಬ ಟೈಮ್ನಲ್ಲಿ 6ನೇ ತಾರೀಕಿಗೆ ಸಹಾಯ ಮಾಡೋಕ್ಕೆ ಟ್ರಾಫಿಕ್ ವಿಚಾರದಲ್ಲಿ ಬೆಂಗಳೂರು ಮತ್ತು ಮೈಸೂರಿಂದ ಕೂಡ ಟ್ರಾಫಿಕ್ ಸಿಬ್ಬಂದಿ ಯಾರಿದ್ದಾರೆ ಅವರು ಕೂಡ ನಮಗೆ ಇಲ್ಲಿ ಬರ್ತಾ ಇದ್ದಾರೆ. ಬೆಳಗಾವಿ ನಗರದ್ದು ಟ್ರಾಫಿಕ್ನಲ್ಲಿ ನಮಗೆ ಸಹಾಯ ಮಾಡೋಕ್ಕೆ. ಮತ್ತು ಟ್ರಾಫಿಕ್ದು ನಾವು 17 ಪಾರ್ಕಿಂಗ್ ಪ್ಲೇಸಸ್ ಐಡೆಂಟಿಫೈ ಮಾಡಿದ್ದೀವಿ. ಲಾಸ್ಟ್ ಡೇ ಸಾಕಷ್ಟು ಜನ ಹಬ್ಬ ನೋಡೋಕ್ಕೆ ಬರ್ತಾರೆ, ಅವರಿಗೆ ಅನುಕೂಲ ಆಗಬೇಕು. ಆ ಪಾರ್ಕಿಂಗ್ ಜಾಗೆಯಲ್ಲಿ ಕೂಡ ಲೈಟಿಂಗ್ ಮತ್ತು PA ಸಿಸ್ಟಮ್ದು ನಾವು ಅರೇಂಜ್ಮೆಂಟ್ ಮಾಡಿದ್ದೀವಿ. ಹಾಗೆಯೇ ಮ್ಯೂಸಿಕ್ ವಿಚಾರದಲ್ಲಿ ನಾವು ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಡೆಸಿಬಲ್ ಹೆಚ್ಚಿನ ಆಗಬಾರ್ದು. ಆ ದಿಕ್ಕಿನಲ್ಲಿ ನಾವು ಜನರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಇಲೆಕ್ಟ್ರಿಕಲ್ ಲೈನ್ಸ್ ಈಗಾಗಲೇ ನೀವು ನ್ಯೂಸ್ ಪೇಪರ್ನಲ್ಲಿ ನೋಡಿರ್ಬೋದು. ಕೆಲವು ಜಿಲ್ಲೆಗಳಲ್ಲಿ ಇಲೆಕ್ಟ್ರಿಕಲ್ ಲೈನ್ ಲಿಫ್ಟ್ ಮಾಡುವಾಗ ಸ್ವಲ್ಪ ಅಪಘಾತಗಳು ಆಗಿದೆ ಆ್ಯಂಡ್ ಕೆಲವರಿಗೆ ಗಾಯ ಆಗಿದೆ ಮತ್ತು ಒಬ್ಬರೊಬ್ಬರದ್ದು ಪ್ರಾಣ ಕೂಡ ಅದರಲ್ಲಿ ಹೋಗಿದೆ. ಸೊ ಡೈಲಿ ಬೇಸಿಸ್ನಲ್ಲಿ ಹೆಸ್ಕಾಮ್ ಅಧಿಕಾರಿಗಳ ಜೊತೆಗೆ ನಾವು ಕಾಂಟ್ಯಾಕ್ಟ್ನಲ್ಲಿ ಇದ್ದೀವಿ. ಎಲ್ಲಿ ಇದು ಇಲೆಕ್ಟ್ರಿಕಲ್ ಲೈನ್ಸ್ ಮೇಲ್ಗಡೆ ಶಿಫ್ಟ್ ಮಾಡಬೇಕಾಗಿದೆ ಆ ಕೆಲಸ ನಡೀತಾ ಇದೆ. ಆಲ್ರೆಡಿ ಮೆಜಾರಿಟಿ ಆಫ್ ದ ಪ್ಲೇಸಸ್ ವರ್ಕ್ ಈಸ್ ಕಂಪ್ಲೀಟ್. ಹಾಗೆಯೇ ಇದು ಪಟಾಕಿಯಿಂದ ದೊಡ್ಡಬಳ್ಳಾಪುರನಲ್ಲಿ ಒಂದು ಹಾನಿಯಾಗಿದೆ ಮತ್ತು 5-6 ಮಂದಿಗೆ ಗಂಭೀರ ಗಾಯ ಉಂಟಾಗಿದೆ. ಸೊ ಫೈರ್ ಕ್ರ್ಯಾಕರ್ಸ್ ಯಾರು ಸಿಡಿಬೇಕಾದ್ರೆ ಬರೀ ಓಪನ್ ಪ್ಲೇಸ್ನಲ್ಲಿ ಮಾತ್ರ ಅವರು ಮಾಡಲಿ, ಪ್ರೊಸೆಷನ್ನಲ್ಲಿ ನಾವು ಅದನ್ನು ಅಲೌ ಮಾಡಲ್ಲ.
ಒಟ್ಟಾರೆ ಈ ಹಬ್ಬ 6ನೇ ದಿನ ಮೆರವಣಿಗೆ ಏನಿದೆ ಅದು ಆ ಮೆರವಣಿಗೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಆ ಎಲ್ಲರಿಗೆ ಅದು ಅವರ ಸೇಫ್ಟಿಗೋಸ್ಕರ ಎಲ್ಲರೂ ಪೊಲೀಸ್ ಜೊತೆಗೆ ಸಹಕಾರ ನೀಡಲಿ. ನಾವು ಪೂರ್ತಿ ಪ್ರಯತ್ನ ಮಾಡಿದ್ದೀವಿ. ಈ ಹಬ್ಬ ನಾವು ಶಾಂತಿಯುತವಾಗಿ ಮಾಡ್ತೀವಿ ಅನ್ನೋದಂಥ ನಮಗೆ ವಿಶ್ವಾಸ ಇದೆ. ನಮಗೆ ಎಲ್ಲ ಜನರು ಅದರಲ್ಲಿ ನಮಗೆ ಕೋಆಪರೇಟ್ ಮಾಡಲಿ. ಧನ್ಯವಾದ. ನಮ್ಮದು ಇಲ್ಲಿ 5-6 ಜಾಗೆಯಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ. ಅದರದ್ದು ನಮ್ಮದು ಒಂದು ಬ್ಯಾರಕ್ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು, ಅದು ನಾವು ಬಳಸ್ತಾ ಇದ್ವಿ, ಪೊಲೀಸ್ ಬ್ಯಾರಕ್. ಇಲ್ಲಿ ನಮ್ಮದು ಪೊಲೀಸ್ ಕ್ವಾರ್ಟರ್ಸ್ ಕೂಡ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಇಟ್ ಈಸ್ ಆಲ್ಮೋಸ್ಟ್ ಕಂಪ್ಲೀಟಿಂಗ್ ಟು ದ ಕಂಪ್ಲೀಷನ್. ಅಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ವಿ ನಾವು. ಸಾಕಷ್ಟು ಇಲ್ಲಿ ಲಾಜಸ್ ವಗೇರೆ ಏನಿದೆ ಅಲ್ಲಿ ವ್ಯವಸ್ಥೆ ಮಾಡಿದ್ವಿ ನಾವು. ಸರ್, ಒಟ್ಟು ಎಷ್ಟು ವಿಸರ್ಜನೆ ಆಗ್ತದಲ್ಲ ಹೊಂಡಗಳು, ದೊಡ್ಡ ಹೊಂಡಗಳಲ್ಲಿ ನಮ್ಮದು ಕಪಿಲೇಶ್ವರ ಹಳೇದು, ಕಪಿಲೇಶ್ವರ ಹೊಸದು, ಜಕ್ಕಿನ ಹೊಂಡ, ಕನ್ಬರ್ಗಿ ಕೆರೆ, ಕಲ್ಮೇಶ್ವರ್ ಕೆರೆ, ಮಾರ್ಕಂಡೇಯ ನದಿ, ಇದು ಒಂದು ಪರ್ಟಿಕ್ಯುಲರ್ ಸ್ಪಾಟ್ ಇದೆ ಅದು. ಇದು ಮೇನ್ ಇದೆ. ಬಾಕಿ ರೂರಲ್ ಏರಿಯಾನಲ್ಲಿ ಅವರವ್ರ ಪಕ್ಕದಲ್ಲಿ ಏನೇನು ಚಿಕ್ಕದು ಪಾಂಡ್ ಇರುತ್ತೆ ಅಲ್ಲಿ ಅವರು ಮಾಡ್ತಾಯಿದ್ದಾರೆ. ಅದೇ ಸುಪ್ರೀಂ ಕೋರ್ಟ್ದು ಗೈಡ್ಲೈನ್ ಇದೆ ಅದು. ಸರ್, ಈಗ ಶಾಸಕರ ಜೊತೆ ಮೀಟಿಂಗ್ ಮಾಡಿದ್ದೀರಿ, ಅವರು ಮಂಡಳಿಗಳ ಜೊತೆ ಮೀಟಿಂಗ್ ಮಾಡಿದ್ರು ಅಂತ. ದೇರ್ ಎಕ್ಸೆಪ್ಷನ್ಸ್ ಕೆಲವು ಹೇಳ್ತಾ ಇದ್ರು, ಪೊಲೀಸರು ಕೆನಾಟ್ ಇಂಪೋಸ್ ರೆಸ್ಟ್ರಿಕ್ಷನ್ಸ್ ಲೈಕ್ ರೂಟ್ ಚೇಂಜ್ ಮಾಡೋದು, ಅದು ಬ್ಲಾಂಕ್ ಸ್ಟ್ಯಾಂಪ್ ಪೇಪರ್ ಮೇಲೆ ಅಂಡರ್ಟೇಕಿಂಗ್ ತಗೊಳ್ಳೋದು. ಅದು ರೂಟ್ ಬಗ್ಗೆ ಏನಿದೆ, ನಮ್ಮದು ಅನುಭವ ಏನಿದೆ ಅಂದರೆ ಕಪಿಲೇಶ್ವರ ಹೊಂಡನಲ್ಲಿ ಜಾಮ್ ಆಗಿಬಿಡುತ್ತೆ. ಸೊ ನಾವು ಮಂಡಳವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಅವರು ಜಕ್ಕಿನ ಹೊಂಡಾಗೆ ಹೋದರೆ ಅಲ್ಲಿ ರಾತ್ರಿ 12 ಗಂಟೆಗೆ ಖಾಲಿ ಆಗಿಬಿಡುತ್ತೆ. ಸೊ ಕಪಿಲೇಶ್ವರದ್ದು ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತೆ, ಅಲ್ಲಿ ಆರಾಮಾಗಿ ಮಾಡ್ಬೋದು. ಸೊ ಅವರು ಹೇಳ್ತಾಯಿದ್ರು ಒತ್ತಡ ಹಾಕಬೇಡಿ ಅಂತ. ದಟ್ ಈಸ್ ಆಲ್ಸೋ ಫೈನ್. ಕೆಲವ್ರದ್ದು ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ, ನಮ್ಮ ತಂದೆ ನಮ್ಮ ಅಜ್ಜ ಅಲ್ಲಿ ಮಾಡ್ತಾಯಿದ್ರು ಅಂತ. ಆದರೆ ಬೈ ಚಾನ್ಸ್ ಅಲ್ಲಿ ತುಂಬ ಹೋಗಿದ್ರೆ ಕಪಿಲೇಶ್ವರ ಹೊಂಡ ಈ ವರ್ಷ ಮೂರ್ತಿಗಳು ತುಂಬ ದೊಡ್ಡದು ಇದೆ. ಸೊ ಬೈ ಚಾನ್ಸ್ ಅದು ತುಂಬ ಹೋಗಿದ್ರೆ ಅವರಿಗೆ ನಾವೆಲ್ಲ ಮಂಡಳವರಿಗೆ ನಾವು ಬೇರೆ ಕಡೆ ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಆವಾಗ ಅದರಲ್ಲಿ ಒತ್ತಡ ಏನಿಲ್ಲ, ಜನರಿಗೆ ಎಲ್ಲರಿಗೆ ಅನುಕೂಲ ಆಗಬೇಕು ಆ ದಿಕ್ಕಿನಲ್ಲಿ ಮಾಡ್ತಾಯಿದ್ದೀವಿ. ಆಲ್ರೆಡಿ ಕೆಲವು ಜಕ್ಕಿನ ಹೊಂಡಾಗೆ ಪ್ರತಿ ವರ್ಷ ಹೋಗ್ತಾನೆ ಇದ್ದಾರೆ, ಇಲ್ಲಿ ಕಪಿಲೇಶ್ವರ್ಗೆ ಹೋಗ್ತಾ ಇದ್ದಾರೆ. ಇಲ್ಲಿ ತುಂಬ ಹೋಗಿದ್ದಾರೆ, ದೆನ್ ಆವಾಗ ಏನು ಆಲ್ಟರ್ನೇಟ್ ಇರಲ್ಲ, ಆವಾಗ ಅವರಿಗೆ ವಿಲ್ ಡೈವರ್ಟ್ ಅಂತಾರೆ. ಸರ್, ಕೆಲವು ಮಂಡಳಗಳು 10 ಗಂಟೆ ಒಳಗೆ ವಿಸರ್ಜನೆ ಮಾಡಿ ಹೋಗ್ತಾರೆ. ಕೆಲವು ಜನ ಪೋಸ್ಟ್ ಮಿಡ್ ನೈಟ್ ನಿಮ್ಮ ಜನ ಹೋಗಿ ರಿಕ್ವೆಸ್ಟ್ ಮಾಡಬೇಕಾಗತ್ತೆ, ತೆಗೀರಿ ಆಡ್ ಆನ್ ಅಂತ. ಆ ಥರದಿಂದ ನೆಕ್ಸ್ಟ್ ಡೇ ನೈಟ್ ವರೆಗೆ ಹೋಗ್ತಾ ಇದೆ. ಸೊ ಅದನ್ನು ಈ ಸರ್ತಿ ಏನಾದರೂ ಓವರ್ಕಮ್ ಮಾಡೋ ಪ್ರಯತ್ನ ಮಾಡಿರ್ತಾ ಇದೆ. ವಿ ಆರ್ ಟೇಕಿಂಗ್ ದೇಮ್ ಇನ್ ಕಾನ್ಫಿಡೆನ್ಸ್. ನಮ್ಮ ಸಿಬ್ಬಂದಿ ಡೇ ಆ್ಯಂಡ್ ನೈಟ್ ಅಲ್ಲಿ ಇದ್ದಾರೆ. ಹೋಪ್ಫುಲಿ ಈ ಸಲ ಅವರು ನಮ್ಮ ಮಾತು ಕೇಳ್ತಾರೆ ಮತ್ತು ಬೇಗ ಬರ್ತಾರೆ. ಇದು ಹಬ್ಬ ಟೈಮ್ ಇದೆ, ತುಂಬ ಒತ್ತಡ ಕೂಡ ನಾವು ಮಾಡಲ್ಲ. ವಿ ಡು ನಾಟ್ ವಾಂಟ್ ಟು ಸ್ಪಾಯಿಲ್ ಎನಿ ಒನ್ಸ್ ಮೂಡ್. ಇಷ್ಟು ಕಾನ್ಫಿಡೆನ್ಸ್ನಲ್ಲಿ ತೊಗೊಂಡು ನಮಗೆ ಅವರ ಜೊತೆಗೆ ನಾವು ಕೆಲಸ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.